ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಐಷಾರಾಮಿ ಕಾರುಗಳ ದರ್ಬಾರ್ ಜೋರಾಗ್ತಾ ಇದೆ. ರಾತ್ರಿ ಆದ್ರೆ ಸಾಕು ರಸ್ತೆಯಲ್ಲಿ ಡ್ರಿಫ್ಟಿಂಗ್ ಮಾಡಿ ಪುಂಡಾಟವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಈ ರೀತಿಯಾಗಿ ಪುಂಡಾಟವನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ರಾತ್ರಿ ಆದ್ರೆ ರಸ್ತೆಯಲ್ಲಿ ಡ್ರಿಫ್ಟಿಂಗ್ ಮಾಡ್ತಾ ಇದ್ದಾರೆ ಕಾರುಗಳನ್ನ. ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಕಿಲಾಡಿಗಳ ಕಾರ್ ಡ್ರಿಫ್ಟಿಂಗ್ ಇದು. ಸ್ಥಳೀಯರ ಮೊಬೈಲ್ನಲ್ಲಿ ಡ್ರಿಫ್ಟಿಂಗ್ ವಿಡಿಯೋ ಸೆರೆಯಾಗಿದೆ. ಡ್ರಿಫ್ಟಿಂಗ್ ಮಾಡಿ ಅತಿ ವೇಗವಾಗಿ ಅಜಾಗರೂಕತೆಯಿಂದ ಕಾರನ್ನ ಚಲಾಯಿಸ್ತಾ ಇದ್ದಾರೆ. ರಸ್ತೆ ಮಧ್ಯೆ 2 ಸುತ್ತು ಡ್ರಿಫ್ಟಿಂಗ್ ಮಾಡಿ ಚಾಲಕ ಹೋಗಿದ್ದಾನೆ. ಕಬ್ಬನ್ ಪಾರ್ಕ್ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಐಷಾರಾಮಿ ಕಾರುಗಳ ದರ್ಬಾರ್ ಜೋರಾಗ್ತಾ ಇದೆ. ಅದರ ವೇಗಕ್ಕೆ ಮಿತಿಯೇ ಇಲ್ಲ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಕಾರನ್ನ ಡ್ರಿಫ್ಟಿಂಗ್ ಮಾಡಿ 2 ರೌಂಡು ತಿರುಗಿಸ್ಕೊಂಡು ಹೋಗಿದ್ದಾರೆ ಅಂತ ನೋಡ್ತಾ ಇರಬಹುದು. ನೋಡ್ತಾ ಇರಬಹುದು, ಇದೇನು ರೇಸ್ ಟ್ರ್ಯಾಕ್ ಅಲ್ಲ, ಬೆಂಗಳೂರಿನ ರಸ್ತೆ. ಇದೇ ರಸ್ತೆಯಲ್ಲಿ ಯಾವ ರೀತಿಯಾಗಿ ರೇಸ್ ಟ್ರ್ಯಾಕ್ ಅಲ್ಲಿ ಕಾರನ್ನ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ ಅದೇ ರೀತಿಯಾಗಿ ಇಲ್ಲಿ ಡ್ರೈವಿಂಗ್ ಮಾಡಲಾಗಿದೆ. ಡ್ರಿಫ್ಟಿಂಗ್ ಮಾಡಿರುವಂಥ ದೃಶ್ಯಾವಳಿಗಳನ್ನು ಕೂಡ ನೀವಿಲ್ಲಿ ನೋಡ್ತಾ ಇರಬಹುದು. ಸದ್ಯ ಈ ಅಜಾಗರೂಕತೆಯ ಚಾಲನೆ ವಿರುದ್ಧ ಸ್ಥಳೀಯರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕಬ್ಬನ್ ಪಾರ್ಕ್ ಆಗಿರಬಹುದು, MG ರಸ್ತೆ ಆಗಿರಬಹುದು, ಈ ಕಡೆಗಳಲ್ಲಿ ರಾತ್ರಿ ವೇಳೆ ಅಥವಾ ವೀಕೆಂಡ್ಸ್ ಬಂತು ಅಂತ ಹೇಳಿದ್ರೆ ಸಾಕು, ಇದೇ ರೀತಿಯಾಗಿ ಐಷಾರಾಮಿ ಕಾರುಗಳನ್ನು ಹಿಡ್ಕೊಂಡು ದರ್ಬಾರ್ ನಡೆಸೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ರಸ್ತೆಯಲ್ಲಿ ಹುಚ್ಚಾಟ ಮೆರೆಯುವಂತ ಕೆಲಸ ಆಗ್ತಾ ಇದೆ. ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರ್ನ ನಂಬರ್ ಅನ್ನು ಕೂಡ ನೋಡ್ತಾ ಇರಬಹುದು. ಬೆಂಗಳೂರು ನೋಂದಣಿಯ ಕಾರಿದು. ಸದ್ಯ ಈ ಕಾರಿನ ವಿರುದ್ಧ ಅಥವಾ ಕಾರಿನ ಮಾಲೀಕರ ವಿರುದ್ಧ ಪ್ರಕರಣ ದಾಖಲಾಗಬೇಕು ಅಂತೇಳಿ ಸ್ಥಳೀಯರು ಅಥವಾ ಅಲ್ಲಿನ ಸಾರ್ವಜನಿಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಗಮನಿಸ್ತಾ ಇದ್ವಿ ಬೆಂಗಳೂರಿನ ರಸ್ತೆಯನ್ನ ಕೆಲವೊಂದಿಷ್ಟು ಜನ ರೇಸ್ ಟ್ರ್ಯಾಕ್ನಂತೆ ತಮ್ಮ ಕಾರುಗಳನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಾರ್ ಯಾರಿಗೆ ಸೇರಿದ್ದು? ಈ ರೀತಿ ಹುಚ್ಚಾಟ ಮಾಡಿದ ವ್ಯಕ್ತಿ ಯಾರು? ಏನಾದರೂ ಗೊತ್ತಾಗಿದೆಯಾ ಪೊಲೀಸರ ತನಿಖೆ ವೇಳೆಯಲ್ಲಿ? ಸಂಪತ್, ಬೆಂಗಳೂರಿನ ರಸ್ತೆಗಳು ಖಾಲಿ ಇದ್ರೆ ಸಾಕು, 2 ವೀಲರ್ಗಳು ವೀಲಿಂಗ್ ಹೊಡೆಯುವಂತ ಆಗಿರ್ಬೋದು, ಕಾರುಗಳು ವೇಗವಾಗಿ ಹೋಗುವಂತಹದ್ದು ಎಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ಸೊ ಕಳೆದ ಕೆಲವು ತಿಂಗಳ ಹಿಂದೆ ಮೈಸೂರು ರಸ್ತೆಯಲ್ಲಿ ಲ್ಯಾಂಬರ್ಗಿನಿ ಕಾರೊಂದು ಇದೇ ರೀತಿ ಹುಚ್ಚಾಟವನ್ನ ಮೆರೆದು ಆ ಒಂದು ಕಾರಿನ ಮಾಲೀಕರ ವಿರುದ್ಧ ಕೂಡ ಒಂದು FIR ದಾಖಲಾಗಿತ್ತು. ಅದರ ಬೆನ್ನಲ್ಲೇ ಈಗ ಒಂದು ಐಷಾರಾಮಿ ಕಾರೊಂದು MG ರಸ್ತೆಯಲ್ಲಿರುವಂತಹ ಅನಿಲ್ ಕುಂಬ್ಳೆ ಸರ್ಕಲ್ ಏನಿದೆ, ಆ ಒಂದು ಸರ್ಕಲ್ ಬಳಿ ಈ ರೀತಿಯಾದಂತಹ ಒಂದು ಕಾರ್ ಡ್ರಿಫ್ಟಿಂಗ್ ಅನ್ನ ಮಾಡಿರುವಂತದ್ದು, ವೇಗವಾಗಿ ಬಂದು ಆತ ಅಲ್ಲೇ ಒಂದು ರೇಸ್ ಟ್ರ್ಯಾಕ್ ಅಲ್ಲಿ ಹೋಗುವಂತ ರೀತಿಯಲ್ಲಿ ಚಾಲನೆ ಮಾಡಿರುವಂತದ್ದು. ಪಕ್ಕದಲ್ಲೇ ಒಂದು ಡಿಸೈರ್ ಕಾರ್ ಕೂಡ ನಿಲ್ಸ್ಕೊಂಡಿರ್ತಾನೆ. ಆತ ಕೂಡ ಭಯಪಟ್ಟು ತನ್ನ ಕಾರನ್ನ ಪಾರ್ಕ್ ಮಾಡ್ಕೊಂಡಿರ್ತಾನೆ. ಎಲ್ಲಿ ತನ್ನ ಕಾರಿಗೆ ಟಚ್ ಆಗುತ್ತೋ ಅಂತ ಹೇಳಿ ಹೆದರಿಕೆಯಿಂದ ಆತ 2-3 ಬಾರಿ ಇದೇ ರೀತಿಯಾಗಿ ಮಾಡಿದ್ದಾನೆ. ಅಲ್ಲಿ ಇದ್ದಂತ ಸಾರ್ವಜನಿಕರು ಕೂಡ ನೋಡಿದ್ದಾರೆ. ಇದರಿಂದ ಕೂಡ ಅಲ್ಲಿ ಇದ್ದಂತ ವಾಹನ ಸವಾರರಿಗೂ ಕೂಡ ಗಾಬರಿ ಆಗಿದೆ. ಈ ರೀತಿಯಾದಂತಹ ಹುಚ್ಚಾಟವನ್ನ ಮೆರೆದಿದ್ದಾನೆ. ಅಲ್ಲಿ ಸ್ಥಳೀಯರೊಬ್ಬರು ಕೂಡ ಈ ಒಂದು ಮೊಬೈಲ್ ನಲ್ಲಿ ವಿಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡು ಒಂದು ಟ್ಯಾಗ್ ಮಾಡಿದ್ದಾರೆ ಪೊಲೀಸರಿಗೆ, ಇಂಥವ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ. ಯಾಕಂತಂದ್ರೆ ಏನಾದರೂ ಹೆಚ್ಚು ಕಡಿಮೆ ಆದಂತ ವೇಳೆಯಲ್ಲಿ ಯಾರು ಹೊಣೆ, ಯಾರು ಜವಾಬ್ದಾರಿ ಆಗ್ತಾರೆ ಅಂತ ಹೇಳಿ ಪೊಲೀಸರು ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಆತನ ವಿರುದ್ಧ ಒಂದು ಕೇಸನ್ನು ಕೂಡ ದಾಖಲಿಸುವ ಸಾಧ್ಯತೆ ಇದೆ. ಯಾಕಂದ್ರೆ ಟ್ರಾಫಿಕ್ ವೈಲೆನ್ಸ್ ರೂಲ್ಸ್ ಗಳನ್ನ ಬ್ರೇಕ್ ಮಾಡಿ ಈ ರೀತಿ ವಾಹನವನ್ನ ಓಡಿಸೋದ್ರ ವಿರುದ್ಧ ಪ್ರಕರಣಗಳು ಕೂಡ ಆಗಾಗ ದಾಖಲಾಗ್ತಾ ಇರುತ್ತೆ. ಇವರ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ಳಕ್ಕೆ ಈಗ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಕೂಡ ಮುಂದಾಗಿರುವಂತಹದ್ದು. ಸದ್ಯ ಈ ಕಾರ್ನ ಮಾಲೀಕರು ಯಾರು, ಎಲ್ಲಿಂದ ಬಂದಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರು ಈ ಒಂದು ಕಾರ್ನ ನಂಬರ್ ಮಾಲೀಕ ಏನಿದ್ದಾನೆ ಆತನನ್ನ ಪತ್ತೆ ಹಚ್ಚಿದ ನಂತರ ವಿಚಾರಗಳು ತಿಳಿದು ಬರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.